ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಸಾಯಿ ಬಾಬಾರ ಗುರುವಿನ ಪಾದ ವಿಂಧ್ಯಗಳಿಗೆ ನಮಸ್ಕರಿಸುತ್ತಾ, ಬದುಕಿನಲ್ಲಿ ಕಷ್ಟಗಳನ್ನು ಎದುರಿಸುವ ಎಲ್ಲ ಸಾಯಿಬಾಬಾ ಭಕ್ತಾದಿಗಳಿಗೂ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗಲಿ ಎಂದು ಸಾಯಿಬಾಬಾರಲ್ಲಿ ಕೇಳಿಕೊಳ್ಳುತ್ತೇವೆ. ಜೊತೆಗೆ ಕರ್ನಾಟಕದಲ್ಲಿ ಸಾಯಿ ಗುರು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಕೋಟಿ ಬಾಬಾ ಪ್ರತಿಷ್ಠಾಪನೆ ಆಗುತ್ತಿದೆ. ಆ ಪ್ರತಿಷ್ಠಾಪನೆಗೆ 101 ರೂಪಾಯಿ ಕೊಟ್ಟು ಈಗಲೇ ನೋಂದಣಿ ಮಾಡಿಕೊಳ್ಳಿ. ಇದರಿಂದ ಪ್ರತಿಷ್ಠಾಪನೆಯ ದಿನದಂದು ಭಾಗಿಯಾಗಲು ಅವಕಾಶ ಸಿಗುತ್ತದೆ. ಬಾಬಾರ ಆಶೀರ್ವಾದಕ್ಕೆ ಸನ್ನದ್ಧರಾಗಿ ಕೆಳಗೆ ನೀಡಿದ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆಯಿರಿ. ಜೊತೆಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಬಾರನ್ನು ನಂಬಿ ಅವರಲ್ಲಿ ಭಕ್ತಿಯನ್ನು ಇಟ್ಟು ಜೀವನ ನಡೆಸಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ. ಸುಖ ಸಂತೋಷ ಬಂದೇ ಬರುತ್ತದೆ. ಆದಷ್ಟು ಬೇಗ ಎಲ್ಲ ಕಷ್ಟಗಳು ಮಾಯವಾಗಿ ಸಂತೋಷ ತುಂಬಿ ತುಳುಕುತ್ತದೆ. ಬಾಬಾರನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟು ಪೂಜಿಸಿದರೆ ಎಲ್ಲವೂ ತಾನಾಗಿಯೇ ಹುಡಿಕೊಂಡು ಬರುತ್ತದೆ. ನಿಮ್ಮ ಜೀವನದಲ್ಲಿ ಅಂದುಕೊಂಡಿದ್ದು ಆಗಿಲ್ಲವೆಂದು ಸೊರಗಬೇಡಿ. ಅದರಿಂದ ಆಗುವ ನೋವಿನಿಂದ ಮರುಗಬೇಡಿ. ಬರುವ ಕಷ್ಟಗಳನ್ನು ಎದುರಿಸಿ ಬಾಬಾರ ಮುಂದೆ ನಿಂತು ನೀವು ನಿಮ್ಮ ಕಷ್ಟಗಳನ್ನು ತೋಡಿಕೊಂಡಿದ್ದೀರಿ, ನೋವನ್ನು ಹಂಚಿಕೊಂಡಿದ್ದೀರಿ, ಬಾಬಾರ ಮುಂದೆ ಹತ್ತಿದ್ದೀರಿ ಕೂಡ. ಆದರೂ ಆ ಕಷ್ಟದಿಂದ ಹೊರಬಂದಿಲ್ಲ ಅಂದರೆ ಅದಕ್ಕೆ ಕಾರಣ ನೀವು ಕೆಲವೊಂದು ಮಾಡಿದ ಕೆಟ್ಟ ಕೆಲಸದಿಂದಾಗಿ ಕರ್ಮ ಎಂಬುದು ನಿಮ್ಮನ್ನು ಬಿಟ್ಟಿರುವುದಿಲ್ಲ. ಹಾಗಾಗಿ ನಿಮ್ಮ ಕಷ್ಟಗಳು ಇನ್ನೂ ಹಾಗೇ ಇವೆ. ನಿಮಗೆ ಬಿಟ್ಟು ಬೇರೆಯವರ ಕಷ್ಟಗಳನ್ನು ನಿವಾರಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ಒಳ್ಳೆಯತನ, ಕರ್ಮಗಳ ಮುಕ್ತಿ ಅಂತಲೇ ಹೇಳ್ಬೋದು. ಹಾಗಂತ ನೀವು ಕೆಟ್ಟವರು ಅಂತಲ್ಲ, ಸಂದರ್ಭ ಹಾಗೂ ಸನ್ನಿವೇಶಗಳು ಅಷ್ಟೇ ಕಾರಣ. ಇಂದಿನಿಂದ ಸಾಯಿ ಬಾಬಾರ ಮೇಲೆ ನಂಬಿಕೆ ಇಟ್ಟು ಜೀವನ ಪರ್ಯಂತವಾಗಿ ಅವರ ಪಾದಗಳಿಗೆ ನಮಿಸಿ. ಇಂದಿನಿಂದ ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ. ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ. ಕಾಯಕವೇ ಕೈಲಾಸ ಎಂದು ನಂಬಿ ಜೀವನ ಸಾಗಿಸಿ. ಆಗು ಹೋಗುಗಳ ಬಗ್ಗೆ ಚಿಂತಿಸದೆ ಇರುವ ಸಮಯದಲ್ಲಿ ಸಂತೋಷವಾಗಿರಿ. ಸಾಯಿ ಎಂದು ಕರೆದೊಡನೆ ನಿಮ್ಮ ಕಷ್ಟಗಳಿಗೆ ಬೇಲಿ ಬೀಳುತ್ತದೆ. ಸಾಯಿ ಎಂದರೆ ಮೋಕ್ಷ, ಸಾಯಿ ಎಂದರೆ ನಗು, ಸಾಯಿ ಎಂದರೆ ಜೀವನ. ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲು ಸಾಯಿ ಬಾಬಾರ ಕೃಪೆ ಇರಲೇಬೇಕು. ಸಾಯಿ ಗುರು, ಸಾಯಿ ಗುರು, ಸಾಯಿ ಸದ್ಗುರು, ಸಾಯಿನಾಥ್ ಸಾಯಿನಾಥ್, ಸಾಯಿ ಸದ್ಗುರುನಾಥ್ ಎಂದು ಕಾಮೆಂಟ್ ಮಾಡಿ. ಎಲ್ಲಿಯವರೆಗೆ ನೀವು ನಿಮ್ಮ ಕಷ್ಟಗಳನ್ನು ಸಾಯಿಬಾಬಾರ ಮುಂದೆ ಹೇಳಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕಷ್ಟಗಳು ನಿವಾರಣೆ ಆಗುವುದಿಲ್ಲ. ನಿಮಗೆ ಒಂದು ಸ್ಥೈರ್ಯ ಬರಲು ಸಾಯಿಬಾಬಾರಲ್ಲಿ ಭಕ್ತಿ ಎಂಬ ಅಮೃತವನ್ನು ಸುರಿಯಿರಿ. ನೀವು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಬಿಡಿ. ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರನ್ನು ಆ ಸಾಯಿಬಾಬಾ ನೋಡಿಕೊಳ್ಳುತ್ತಾರೆ. ಅತಿ ಆಸೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮಗೆ ಸಿಕ್ಕಿದ್ದಲ್ಲಿ ಖುಷಿಪಡಿ. ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಸಿಗದಿರುವುದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಹಿಂದೆ ಸಿಗಲಾರದೆಂಬ ನೋವು ಬೇಡ. ಇವತ್ತಿಗೆ ಎಷ್ಟು ಬೇಕೋ, ನಿನ್ನ ಜೀವನ ಸಾಗಿಸಲು ಏನು ಬೇಕೋ ಅಷ್ಟೇ ಮಾಡು. ಆಸೆ ಇರಲಿ, ಆದರೆ ಅತಿ ಆಸೆ ತುಂಬ ಕೆಟ್ಟದ್ದು. ಅತಿ ಆಸೆ ಪಡುವುದನ್ನು ಬಿಟ್ಟು ಬಿಡು. ನಿನ್ನ ಆದಾಯ ಎಷ್ಟು ಇದೆಯೋ, ನಿನ್ನ ಸಂಪಾದನೆ ಎಷ್ಟಿದೆಯೋ ಅಷ್ಟರಲ್ಲೇ ಸುಖದಿಂದಿರು. ಶ್ರಮದಲ್ಲಿ ನಂಬಿಕೆ ಇಟ್ಟು ಜೀವನ ನಡೆಸುವ ಸಾಯಿಬಾಬಾ ನಿಮ್ಮ ಜೀವನವನ್ನು ಹಾಲು ಜೇನಿನಂತೆ ಮಾಡುತ್ತಾರೆ. ನಿಮ್ಮ ವೃತ್ತಿ, ನಿಮ್ಮ ಕೆಲಸ, ನಿಮ್ಮ ಪರಿಸ್ಥಿತಿಗೆ ಗೌರವ ಕೊಟ್ಟು ಬದುಕಿ. ಪ್ರತಿಯೊಬ್ಬರಿಗೂ ಆ ಸಾಯಿಬಾಬಾ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ.